ರಾಜ್ಯದಲ್ಲಿ ಗೌಡರ ಗದ್ದಲ ದಳಪತಿ ಎಚ್ಡಿಕೆ ರಿಸೈನ್ ಮಾಡ್ತಾರಾ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಡಿಕೆಶಿಗೆ ಸಿಎಂ ಪಟ್ಟ, ಎಚ್ಡಿಕೆ ರಾಜೀನಾಮೆಗೆ ಸಂಕಷ್ಟ ಎದುರಾಗಿದೆಯಾ? ರಾಜ್ಯದಲ್ಲಿ ಗೌಡರ ಗದ್ದಲ, ದಳಪತಿ ಎಚ್ಡಿಕೆ ರಿಸೈನ್ ಮಾಡ್ತಾರಾ? ಡಿಕೆಗೆ ಸಿಎಂ ಪಟ್ಟ, ಎಚ್ಡಿಕೆ ರಾಜೀನಾಮೆ ಸಂಕಷ್ಟ. ಡಿಕೆಶಿ ಮಾಸ್ಟರ್ ಗೇಮ್ಗೆ ಟುಸ್ ಆಗ್ತಾರಾ ದಳಪತಿ? ಜೆಡಿಎಸ್ ಅಸ್ತಿತ್ವ ಕಳೆದುಕೊಂಡು ಕಂಗಾಲಾಗ್ತಾರ ಎಚ್ಡಿಕೆ? ಜೆಡಿಎಸ್ ಪಾಲಿನ ಮಾಸ್ ಲೀಡರ್ಗೆ ಡಿಕೆ ಢವಢವ ಶುರುವಾಗಿದೆಯಾ? 2028ರ ಬಳಿಕ ಒಕ್ಕಲಿಗ ನಾಯಕತ್ವ ಯಾರ ಪಾಲಾಗುತ್ತೆ? ಗೌಡರ ವಿರುದ್ಧವೇ ಶುರುವಾಗಿದ್ದ ಡಿಕೆಶಿ ರಾಜಕಾರಣ. ಬುಧವಾರದಿಂದ ರಾಜ್ಯದ ನೂತನ ಸಿಎಂ ಆಗಿ ಡಿಕೆ ಕಾರುಬಾರು ಜೋರಾಗುತ್ತೆ. ಡಿಕೆ ದರ್ಬಾರ್ನಲ್ಲಿ ಮಸುಕಾಗಿ ಬಿಡುತ್ತಾ ಗೌಡ್ರ ದರ್ಬಾರು. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದೀವಿ. ಗೌಡರ ಗದ್ದಲ, ದಳಪತಿ ಎಚ್ಡಿ ಕುಮಾರಸ್ವಾಮಿ ರಿಸೈನ್ ಮಾಡ್ತಾರಾ ಅಂತ. ಡಿಕೆಗೆ ಸಿಎಂ ಪಟ್ಟ, ಎಚ್ಡಿಕೆಗೆ ರಾಜೀನಾಮೆ ಸಂಕಟ. ಬಟ್ ಇಷ್ಟು ದಿನದ ರಾಜಕೀಯ ಜೀವನದಲ್ಲಿ ಡಿಕೆ ಶಿವಕುಮಾರ್ ನಿಲುವು ಒಂದು ರೀತಿಯ ಇದ್ರೆ, ಡಿಕೆ ಶಿವಕುಮಾರ್ ಅವನ್ನ ಒಪ್ಕೊಂಡಂತ ಜನ ಒಂದು ರೀತಿಯಲ್ಲಿದ್ರೆ, ಎಚ್ಡಿ ಕುಮಾರಸ್ವಾಮಿಗೂ ಕೂಡ ಅವರದೇ ಆದಂಥ ಬೆಂಬಲಿಗರಿದ್ದಾರೆ, ಅವರನ್ನೇ ನಂಬುವಂತ ಜನ ಇದ್ದಾರೆ, ಮತದಾರರಿದ್ದಾರೆ. ಬಟ್ ಇಲ್ಲಿ ಸಡನ್ ಆಗಿ ಎಚ್ಡಿ ಕುಮಾರಸ್ವಾಮಿಯ ಹವಾ ಕಡಿಮೆ ಆಗ್ಬಿಡುತ್ತಾ ಅಂತ ಹೇಳಿದ್ರೆ, ಡಿಕೆಶಿಯ ಮಾಸ್ಟರ್ ಗೇಮ್ಗೆ ಟುಸ್ ಆಗ್ತಾರ ದಳಪತಿ ಅಂತ ಹೇಳಿದ್ರೆ, ಯಾವ ಕಾರಣಕ್ಕೆ? ಒಕ್ಕಲಿಗರ ಮತಗಳನ್ನ ಸೆಳೆಯೋದ್ರಲ್ಲಿ ಕುಮಾರಸ್ವಾಮಿ, ಬಟ್ ಅಷ್ಟೇ ಡಿಕೆ ಶಿವಕುಮಾರ್ ಕೂಡ ಟಕ್ಕರನ್ನ ಕೊಡ್ತಾರಾ ಇಲ್ಲಿ? ಡಿಕೆ ಶಿವಕುಮಾರ್ ನೂತನ ಸಿಎಂ ಆಗಿ ಪದಗ್ರಹಣ ಆದ್ಮೇಲೆ, ಪ್ರಮಾಣ ವಚನ ಸ್ವೀಕಾರ ಆದ್ಮೇಲೆ ಏನೆಲ್ಲ ಬದಲಾವಣೆ ಆಗಬಹುದು? ಡಿಕೆ ಶಿವಕುಮಾರ್ ಅವರ ರಣತಂತ್ರಗಳು ಏನು? ತ್ರಿಮೂರ್ತಿಗಳ ಸುತ್ತಲೂ ನಡೀತಿದ್ದ ರಾಜ್ಯ ರಾಜಕಾರಣ. ಎಚ್ಡಿಡಿ, ಎಚ್ಡಿಕೆ ಮತ್ತು ಸಿದ್ದರಾಮಯ್ಯ ನಡುವಿದ್ದ ವಾಕ್ಸಮರ ಈಗ ತನ್ನ ಮಗ್ಗಲನ್ನ ಬದಲಿಸಿದೆ ರಾಜಕೀಯ ಕಾಲ. ರಾಜಕೀಯ ಮಹಾಸಮರದಲ್ಲಿ ಇದೀಗ ಎಚ್ಡಿಕೆ ಗದ್ದಲ. 2028ರಲ್ಲಿ ಸಿಎಂ ಆಗಲು ಬಿಜೆಪಿ ಜೊತೆ ಎಚ್ಡಿಕೆ ದೋಸ್ತಿ. ಎಚ್ಡಿಕೆಗೆ ಹೇಗಾದ್ರೂ ಮಾಡಿ ಕರ್ನಾಟಕ ಆಳುವ ಕನಸು. ಆದ್ರೆ ಬದಲಾದ ಕಾಲಘಟ್ಟದಲ್ಲಿ ದಳಪತಿ ಕನಸು ಛಿದ್ರ ಆಯ್ತಾ? ಛಿದ್ರಾನ ಅನ್ನುವಂಥದ್ದು. ಡಿಕೆ ಶಿವಕುಮಾರ್ ಸಿಎಂ ಆಗ್ತಿರುವಂತಹ ಕಾರಣ, ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಮತಗಳು ಡಿಕೆ ಕೈವಶ ಆಗುತ್ತಾ? ಈ ಮೂಲಕ ಒಕ್ಕಲಿಗ ಸಮುದಾಯದ ಸುಪ್ರೀಂ ಪಟ್ಟಕ್ಕೆ ಡಿಕೆ ಟವೆಲ್ ಹಾಕ್ತಾರ? ಮುಂದಿನ ಭವಿಷ್ಯವನ್ನ ನೆನೆದು ಕಂಗಾಲಾಗಿ ಹೋದ್ರ ಎಚ್ಡಿ ಕುಮಾರಸ್ವಾಮಿ? ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ತ್ರಿಮೂರ್ತಿಗಳ ಸುತ್ತಲೂ ನಡೀತಿದ್ದಂಥ ರಾಜ್ಯ ರಾಜಕಾರಣ. ತ್ರಿಮೂರ್ತಿಗಳು ಅಂದ್ರೆ ಎಚ್ಡಿ ದೇವೇಗೌಡರು, ಎಚ್ಡಿ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ನಡುವಿದ್ದಂಥ ವಾಕ್ಸಮರಗಳು. ಒಂದ್ ಕಡೆ ನೋಡಿ, ನಾನು ಅಹಿಂದ ನಾಯಕ ಅಂತ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಹೇಳ್ತಾ ಇದ್ರೆ, ಇತ್ತ ಒಕ್ಕಲಿಗರ ಮತ ಸೆಳೆಯೋದ್ರಲ್ಲಿ ಕುಮಾರಸ್ವಾಮಿ ಆಗಿರ್ಬೋದು, ಎಚ್ಡಿ ದೇವೇಗೌಡರು ಆಗಿರ್ಬೋದು, ರೈತರಿಗೋಸ್ಕರ ನಾವು ಪಣ ತೊಟ್ಟಿದ್ದೀವಿ, ರೈತರಿಗೋಸ್ಕರ ನಾವು ಸೇವೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ಇದೀಗ ನೋಡಿ, ಡಿಕೆ ಶಿವಕುಮಾರ್ ಅಲ್ಲಿ ಎಂಟ್ರಿಯನ್ನ ಕೊಟ್ರೆ ಹಳೆ ಮೈಸೂರು ಭಾಗದಲ್ಲಿ ಇದರ ಎಫೆಕ್ಟು ಕುಮಾರಸ್ವಾಮಿಗೆ ಆಗುತ್ತಾ ಅಂತ. ಈಗಾಗಲೇ 2028ರ ಚುನಾವಣೆಗೆ ಬಿಜೆಪಿ ಜೊತೆಗೆ ದೋಸ್ತಿಯಾಗಿ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಕನಸನ್ನ ಇಟ್ಕೊಂಡು ಕುಂತಂತ ಕುಮಾರಸ್ವಾಮಿ ಈಗಾಗಲೇ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ನಲ್ಲಿ ಆಗ್ತಾ ಇದ್ದಂತ ಏನು ಕುರ್ಚಿ ಫೈಟ್ ಇತ್ತಲ್ಲ, ಕುರ್ಚಿ ಬಡದಾಟ ಇತ್ತಲ್ಲ, ಇದು ವಿರೋಧ ಪಕ್ಷಗಳಿಗೆ ಆಹಾರವಾಗಿತ್ತು. ಡಿಕೆ ಪಾರುಪತ್ಯ, ಎಚ್ಡಿಕೆಗೆ ಹಳೆ ಮೈಸೂರು ಕೈತಪ್ಪು ತವಕ. ಈಗಲೇ ರಾಜ್ಯ ರಾಜಕಾರಣಕ್ಕೆ ಧುಮುಕು ಅನಿವಾರ್ಯತೆ. ಇಲ್ಲದಿದ್ದರೆ ಒಕ್ಕಲಿಗರ ಕೋಟೆಯಲ್ಲಿ ಡಿಕೆಶಿ ದರ್ಬಾರ್ ಖಚಿತ ಅಂತ ಹೇಳಬಹುದು. ಒಕ್ಕಲಿಗರ ಪ್ರಶ್ನಾತೀತ ಲೀಡರ್ ಆಗಿ ಹೊಮ್ಮಲಿರುವಂತಹ ಡಿಕೆ
ಅಸ್ತಿತ್ವದ ಉಳಿವಿಗಾಗಿ ಶೀಘ್ರ ರಾಜ್ಯ ರಾಜಕಾರಣಕ್ಕೆ ಎಚ್ಡಿಕೆ ಎಂಟ್ರಿಯನ್ನ ಕೊಡ್ತಾರಾ? ರಾಜ್ಯ ರಾಜಕಾರಣಕ್ಕೆ ಎಚ್ಡಿಕೆ ಬರಲೇಬೇಕಾದಂತ ಅಗತ್ಯತೆ ಇದೆಯಾ ಅಂತ ನೋಡಿದ್ರೆ ಅಫ್ಕೋರ್ಸ್ ಇದೆ. ಎಚ್ಡಿಕೆ ಮತ ಬೇಟೆಯ ಕಾರ್ಯತಂತ್ರ ಡಿಕೆಶಿ ವಿರುದ್ಧ ರಣತಂತ್ರವನ್ನ ರೂಪಿಸ್ಕೊಳ್ಬೇಕು. ಚಾಮುಂಡೇಶ್ವರಿಯಿಂದ ಕಣಕ್ಕಿಳಿದು ಸೆಡ್ಡು ಹೊಡಿತಾರ ದಳಪತಿ? ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದ್ದೀವಿ. ಈಗಾಗಲೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು ಕೇಳಿ ಬರ್ತಾ ಇತ್ತು. ಹಳೆ ಮೈಸೂರು ಭಾಗದಲ್ಲಿ ಡಿ.ಕೆ. ಶಿವಕುಮಾರ್ ಏನಾದರೂ ತನ್ನ ಕಾರ್ಯವೈಖರಿಯನ್ನ ಆರಂಭಿಸಿ ದರ್ಬಾರನ್ನ ಒಕ್ಕಲಿಗರ ಕೋಟೆಯಲ್ಲಿ ಡಿ.ಕೆ.ಶಿ ದರ್ಬಾರ್ ಖಚಿತ ಆಗುವಂಥದ್ದು, ಒಕ್ಕಲಿಗರ ಪ್ರಶ್ನಾತೀತ ಲೀಡರ್ ಆಗಿ ಹೊರಹೊಮ್ಮಲಿರುವಂತಹ ಡಿ.ಕೆ. ಶಿವಕುಮಾರ್ ಮುಂದಿನ ಭವಿಷ್ಯವನ್ನ ಪರಿಗಣಿಸಿಕೊಂಡು ಕುಮಾರಸ್ವಾಮಿ ಅವರು ಈಗಾಗಲೇ ರಾಜ್ಯಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು, ಪ್ರಶ್ನೆಗಳು ಇರುವಂಥದ್ದು. ನೋಡಿ, ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಹಳೆ ಮೈಸೂರು ಭಾಗದಲ್ಲಿ ತನ್ನ ಒಂದು ವರ್ಚಸ್ಸನ್ನ ಅಲ್ಲಿ ಪ್ರಾರಂಭಿಸಿಕೊಂಡು ತನ್ನ ದರ್ಬಾರನ್ನ ಆರಂಭ ಮಾಡ್ಕೊಂಡು ಮುಂದುವರೆದ್ರೆ ದಳಪತಿಗಳ ಕೋಟೆಗೆ ಒಂದ್ ಕಡೆ ಭೀತಿ ಎದುರಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ. ದೀಪ, ಒಂದ್ ಕಡೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರ ಭೀತಿ ದಳಪತಿಗಳಿಗೆ ಶುರುವಾಗ್ಬಿಟ್ಟಿದೆ ಅನ್ನುವಂತ ಚರ್ಚೆ ನಡೀತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪ ಈ ಬಗ್ಗೆ? ವನಿತಾ, ಸಹಜವಾಗಿ ಯಾವಾಗ ಒಕ್ಕಲಿಗ ಸಮುದಾಯದ ನಾಯಕರೊಬ್ರು ಸಿಎಂ ಸ್ಥಾನಕ್ಕೆ ಏರ್ತಾರೆ ಅನ್ನುವಂತಹದ್ದಾಯ್ತು. ಅಂತಹದ್ದೊಂದು ಸಂದರ್ಭದಲ್ಲಿ ಜೆಡಿಎಸ್ ನ ಭದ್ರಕೋಟೆಗಳಲ್ಲಿ ಒಂದಿಷ್ಟು ಮತ ಬ್ಯಾಂಕ್ಗಳು ಛಿದ್ರ ಆಗತ್ತೆ ಅನ್ನುವಂತಹದ್ದು ಕೇಳಿ ಬರ್ತಾ ಇರುವಂತಹ ಚರ್ಚೆ. ಹಿಂದೆಯೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಮತಗಳು ಕಾಂಗ್ರೆಸ್ಗೆ ವಾಲಿದ್ವು, ಸಾಂಪ್ರದಾಯಿಕ ಮತಗಳು ಅನ್ನುವಂತಹದ್ದು ಕೂಡ ಇದೆ. ಹೀಗಾಗಿಯೇ ಜೆಡಿಎಸ್ ಆ ಭಾಗದಲ್ಲಿ, ಅಂದ್ರೆ ಅವರ ಭದ್ರಕೋಟೆಗಳು ಆಗಿದ್ದಂತಹ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಸ್ಥಾನಗಳನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನುವಂತ ಚರ್ಚೆ ಕೂಡ ಇದೆ. ಹೀಗಾಗಿ ಈ ಬಾರಿಯೂ ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಆಗ್ತಿರೋದ್ರಿಂದ ಮುಂಬರುವಂತಹ ಚುನಾವಣೆಗಳಲ್ಲಿ ಇನ್ನು ಸಾಕಷ್ಟು ರೀತಿಯಾದಂತಹ ಎಫೆಕ್ಟ್ ಜೆಡಿಎಸ್ಗೆ ಆಗುತ್ತೆ ಅನ್ನುವಂತಹ ಒಂದು ತಳಮಳ ಅಂತೂ ಕೂಡ ಶುರುವಾಗಿದೆ. ಈ ನಿಟ್ಟಿನಲ್ಲಿ ಜೆಡಿಎಸ್ ನಾಯಕರು ಕೂಡ ಇದನ್ನ ಯಾವ ರೀತಿ ರಿಟೇಕ್ ಮಾಡಬೇಕು ಅನ್ನುವಂತಹ ಒಂದಿಷ್ಟು ಚರ್ಚೆಗಳನ್ನು ಕೂಡ ಮಾಡ್ತಿದ್ದಾರೆ. ವನಿತಾ, ಥ್ಯಾಂಕ್ ಯು ದೀಪಾ, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.